ಜೆಬಿಎ ಚುನಾವಣೆಯನ್ನ ನಡೆಸಬೇಕು ಅಂತ ಹೇಳಿ ಸರ್ಕಾರ ತಯಾರಿಯನ್ನ ಮಾಡಿಕೊಳ್ತಾ ಇತ್ತು. ಕೋರ್ಟ್ ಕೂಡ ಚಾಟಿ ಬೀಸುವಂತಹ ಕೆಲಸಗಳನ್ನ ಮಾಡಿತ್ತು. ಈಗ ಜೆಬಿಎ ಚುನಾವಣೆಯನ್ನ ನಡೆಸೋದಕ್ಕೆ ಮತ್ತೆ ವಿಳಂಬವನ್ನ ಮಾಡಲಾಗ್ತಾ ಇದೆ. ಯಾಕಾಗಿ ವಿಳಂಬ ಆಗ್ತಾ ಇದೆ ಅನ್ನೋದರ ಕುರಿತ ಮಾಹಿತಿ ನಿಮ್ಮ ಮುಂದೆ. ಚುನಾವಣೆ ನಡೆಸುವುದಕ್ಕೆ ಮತ್ತೆ ವಿಳಂಬ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಕಾಲಾವಕಾಶವನ್ನ ಕೇಳುವುದಕ್ಕೆ ಸರ್ಕಾರ ಸಜ್ಜಾಗ್ತಾ ಇದೆ. ಆಗಸ್ಟ್ 30ರ ಒಳಗಾಗಿ ಈ ಚುನಾವಣೆ ನಡೆಸೋದು ಕಷ್ಟ ಅಂತ ಕೂಡ ಸರ್ಕಾರ ಹೇಳ್ತಾ ಇದೆ. ಸೊ ಜುಲೈ 13ರಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಎಸ್ಐಆರ್ ಕಾರ್ಯದಲ್ಲಿ ನಿರತರಾಗಿರುವಂತಹ ಚುನಾವಣಾ ಸಿಬ್ಬಂದಿ, ಸೊ ಹಾಗಾಗಿ ಇದನ್ನ ನೆಪವಾಗಿ ಇಟ್ಕೊಂಡು ಇದೀಗ ಜೆಬಿಎ ಚುನಾವಣೆಯನ್ನ ಮುಂದೂಡೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಎಸ್ಐಆರ್ ಪೂರ್ಣಗೊಂಡ ಬಳಿಕವಷ್ಟೇ ಸಿದ್ಧತೆಗೆ ಚಿಂತನೆಗಳಾಗ್ತಾ ಇದೆ. ಮತ್ತೆ ಅರ್ಜಿ ಬೇಡ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು. ಅಫಿಡವಿಟ್ ಸಲ್ಲಿಕೆಗೆ ಇದೀಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಅರ್ಜಿ ವಜಾ ಆದ್ರೆ ಚುನಾವಣೆ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಜುಲೈ 15ರ ಬಳಿಕ ಚುನಾವಣಾ ಘೋಷಣೆಯಾಗುವ ಸಾಧ್ಯತೆ ಇದೆ. ಜೆಬಿಎ ಸೇರಿದಂತೆ 5 ಪಾಲಿಕೆ ಚುನಾವಣೆ ಪ್ರಶ್ನಾರ್ಹ ಕೂಡ ಆಗಿದೆ ಇದೀಗ. ಸೊ ಆಡಳಿತಾತ್ಮಕ ಸವಾಲುಗಳ ವಾದವನ್ನ ಮಂಡನೆಗೆ ಇದೀಗ ಸಿದ್ಧತೆಗಳು ಆಗ್ತಾ ಇದೆ. ನೋಡಿ, ಪ್ರತಿ ಬಾರಿಯೂ ಕೂಡ ಜೆಬಿಎ ಚುನಾವಣೆ ನಡೆಸಬೇಕು ಅನ್ನುವಂತಹ ಸಂದರ್ಭ ಬಂದಾಗ ಏನಾದ್ರೂ ಒಂದು ನೆಪವನ್ನ ಕೊಟ್ಟು ಸರ್ಕಾರ ಅದನ್ನ ಮುಂದೂಡಿಕೆ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿತ್ತು, ಯಾವುದೇ ಕಾರಣಕ್ಕೂ ಮತ್ತೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಡಿ, ಮತ್ತೆ ಜೆಬಿಎ ಚುನಾವಣೆಯನ್ನ ಮುಂದೂಡಿಕೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಬೇಡಿ ಅಂತ ಕೂಡ ಹೇಳಿತ್ತು. ಬಟ್ ಆದರೂ ಕೂಡ ಸರ್ಕಾರ ಇದೀಗ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಚುನಾವಣಾ ಅಧಿಕಾರಿಗಳು ಆ ಕಡೆ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಚುನಾವಣೆಯನ್ನು ನಡೆಸೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಬಟ್ ಆದ್ರೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ನೋಡಿ, ಹಳೆಯ ಬಿಬಿಎಂಪಿ ವ್ಯವಸ್ಥೆಯನ್ನ ರದ್ದು ಮಾಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನ ಮಾಡಿದ್ರು. ಅದಾದ ನಂತರ ಇಲ್ಲಿಯವರೆಗೂ ಕೂಡ ಚುನಾವಣೆಗಳು ಆಗಿಯೇ ಇಲ್ಲ. ನೋಡಿ, ಪ್ರತಿ ಬಾರಿಯೂ ಕೂಡ ನಮಗೇನಾದರೂ ಸಮಸ್ಯೆ ಆಯಿತು, ನಮ್ಮ ವಾರ್ಡ್ನಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ನೇರವಾಗಿ ನಾವು ಶಾಸಕರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಸಚಿವರನ್ನ ಭೇಟಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಇಷ್ಟೇ, ಅವರೆಲ್ಲರೂ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿ ಹೋಗಿರ್ತಾರೆ. ಸೊ ಹಾಗಾಗಿ ಈ ಚುನಾವಣೆ ಆದರೆ ಕಾರ್ಪೊರೇಟರ್ಗಳ ನೇಮಕ ಆಗುತ್ತೆ. ಒಂದೊಂದು ವಾರ್ಡ್ಗೆ ಒಬ್ಬೊಬ್ರು ಕಾರ್ಪೊರೇಟರ್ಗಳು ಇರ್ತಾರೆ. ಸೊ ಆ ಕಾರ್ಪೊರೇಟರ್ಗಳ ಬಳಿ ಸ್ಥಳೀಯವಾಗಿ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದರ ಕುರಿತು ನಾವು ಅವರ ಬಳಿ ಹೋಗಿ ಹೇಳಿಕೊಳ್ಬಹುದು. ನೋಡಿ, ವಾಟರ್ ಸಮಸ್ಯೆ ಆದರೆ ನಾವು ಕಾರ್ಪೊರೇಟರ್ಗಳನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ರಸ್ತೆ ಸಮಸ್ಯೆ ಆದರೆ ನಾವು ಕಾರ್ಪೊರೇಟರ್ಗಳನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿಗೆ ನೇರವಾಗಿ ಹೋಗಿ ಶಾಸಕರನ್ನ ಭೇಟಿ ಆಗೋದಕ್ಕೆ ಅವಕಾಶ ಇರುತ್ತಾ? ಇಲ್ಲ. ಜನಸಾಮಾನ್ಯರಿಗೆ ಹತ್ತಿರವಾಗಿ ಸಿಗೋದು ಕಾರ್ಪೊರೇಟರ್ಗಳು. ಸೊ ಈ ಜೆಬಿಎ ಚುನಾವಣೆ ಆದರೆ ಬಹಳಷ್ಟು ಪ್ಲಸ್ ಪಾಯಿಂಟ್ಗಳಾಗತ್ತೆ. ಮತ್ತೆ ಸ್ಥಳೀಯವಾಗಿ ಒಂದಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕಾಗಿರುತ್ತೆ. ಸೊ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು ಅಂತಂದ್ರೆ ಅಲ್ಲಿ ಕಾರ್ಪೊರೇಟರ್ ಬಹಳ ಪ್ರಾಮುಖ್ಯತೆಯನ್ನು ಕೂಡ ಪಡ್ಕೊಳ್ತಾರೆ. ಈಗ ಎಕ್ಸಾಂಪಲ್ ನಾವು ನೋಡ್ತಾ ಹೋಗೋದಾದ್ರೆ, ಯಾವುದಾದ್ರೂ ಸರ್ಕಾರಿ ಶಾಲೆಯನ್ನ ನಾವು ನವೀಕರಣ ಮಾಡಬೇಕು ಅಂತ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಕಾರ್ಪೊರೇಟರ್ ಸಹಾಯವನ್ನು ನಾವು ಪಡ್ಕೊಳ್ಬಹುದು. ಆಯಾ ಒಂದು ವಾರ್ಡ್ನಲ್ಲಿ ಇಷ್ಟು ಹಣ ಅಂತ ಹೇಳಿ ಮೀಸಲಿಡಲಾಗಿರುತ್ತೆ. ಆ ಹಣವನ್ನ ನಾವು ಇಲ್ಲಿ ಬಳಕೆ ಮಾಡಿಕೊಳ್ಳಬಹುದು. ನೇರವಾಗಿ
ನಾವು ಹೋಗಿ ಸಚಿವರನ್ನ ಕೇಳೋದಕ್ಕಾಗೋದಿಲ್ಲ. ರಸ್ತೆ ಸಮಸ್ಯೆ ಆಗಿದೆ, ರಸ್ತೆ ಗುಂಡಿ ಹಳ್ಳ ಬಿದ್ದಿದೆ, ಇದನ್ನ ಸರಿಪಡಿಸಿ, ಅಥವಾ ನಮಗೆ ನೀರು ವ್ಯವಸ್ಥೆಗಳಾಗ್ತಾ ಇಲ್ಲ, ಅಥವಾ ವಿಧವಾ ವೇತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಸರಿಯಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕಾಗ್ತಾ ಇಲ್ಲ, ಫಲಾನುಭವಿಗಳಿಗೆ ಸರಿಯಾದಂತಹ ವ್ಯವಸ್ಥೆಗಳಾಗ್ತಾ ಇಲ್ಲ ಅಂತ ಹೇಳಿ ನೇರವಾಗಿ ಹೋಗಿ ಹೇಳೋದಕ್ಕಾಗೋದಿಲ್ಲ. ಕಾರ್ಪೊರೇಟರ್ಗಳು ಇದ್ದಂತಹ ಸಂದರ್ಭದಲ್ಲಿ ನಾವು ನೇರವಾಗಿ ಅವ್ರ ಹತ್ರ ಹೇಳಿ ಈ ರೀತಿಯಾಗಿ ಸಮಸ್ಯೆ ಆಗಿದೆ, ಮತ್ತೆ ಸ್ಥಳೀಯವಾಗಿ ಕಾರ್ಪೊರೇಟರ್ಗಳು ಇರೋದ್ರಿಂದ ಯಾರು ನಿಜವಾದ ಫಲಾನುಭವಿಗಳು ಅಂತ ಹೇಳಿ ಅಳೆದು ತೂಗಿ ಎಲ್ಲವನ್ನೂ ಕೂಡ ಮಾಡಿಕೊಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಬಹಳ ವರ್ಷಗಳಿಂದಲೂ ಕೂಡ GBA ಎಲೆಕ್ಷನ್ ನಡೆದಿಲ್ಲ, ಈಗಾದರೂ ನಡೆಯುತ್ತೆ ಅಂತ ಹೇಳಿ ಜನಸಾಮಾನ್ಯರು ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡಿದ್ರು. ನೋಡಿ, ಈ ಕಸ ವಿಂಗಡಣೆ ಆಗ್ಬೋದು ಅಥವಾ ಕಸ ತೆಗೆದಿಲ್ಲ ಅನ್ನುವಂತಹ ವಿಚಾರ ಆಗ್ಬೋದು, ಎಲ್ಲದಕ್ಕೂ ಸರ್ಕಾರನ್ನೇ ಹೋಗಿ ನಾವು ಕೇಳೋದಕ್ಕಾಗಲ್ಲ. ಕಾರ್ಪೊರೇಟರ್ಗಳು ಇಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾರೆ. ಕಾರ್ಪೊರೇಟರ್ ಇಲ್ಲದೆ ಹೋದ್ರೆ ಏನು ಮಾಡೋದಕ್ಕಾಗತ್ತೆ? ಏನು ಮಾಡೋದಕ್ಕಾಗೋದಿಲ್ಲ. ಸ್ಥಳೀಯವಾಗಿ ಕೆಲಸ ಕಾರ್ಯಗಳು ಹಾಗೇ ಉಳಿದೋಗುವಂತಹ ಕೆಲಸಗಳನ್ನು ನಾವು ಗಮನಿಸ್ಕೊಳ್ತಾನೇ ಬರ್ತಾ ಇದ್ದೀವಿ. ಹೋಗಿ ನಾವು CMನ ಭೇಟಿ ಆಗೋದಕ್ಕಾಗತ್ತಾ? ಈ ಥರ ರಸ್ತೆ ಸರಿಗಿಲ್ಲ, ಬಂದು ಸರಿ ಮಾಡಿಕೊಡಿ, ನೀರು ಸಿಗ್ತಾ ಇಲ್ಲ, ಬಂದು ಸರಿ ಮಾಡಿಕೊಡಿ ಅಂತ. ಇಲ್ಲ, ಅದು ಹಾಗಾಗೋದಿಲ್ಲ. ಸೊ ಹಾಗಾಗಿ GBA ಎಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಸರ್ಕಾರ, ಯಾವುದೇ ಸರ್ಕಾರ ಇದ್ರೂ ಅಷ್ಟೇನೆ, ಕಳೆದ ಬಾರಿ BJP ಸರ್ಕಾರ ಇತ್ತು, BJP ಸರ್ಕಾರ ಇದ್ದಂತಹ ಸಂದರ್ಭದಲ್ಲೂ ಕೂಡ ಚುನಾವಣೆಯನ್ನ ಮಾಡಲಿಲ್ಲ, ಮುಂದೂಡಿಕೆ ಮಾಡ್ಕೊಂಡು ಬಂತು. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಕಳೆದ 3 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ. ಏನಾದ್ರೂ ಒಂದು ರೀಸನ್ ಅನ್ನ ಕೊಟ್ಟು ಈ ಒಂದು GBA ಚುನಾವಣೆಯನ್ನ ಮುಂದೂಡಿಕೆ ಮಾಡುವಂತಹ ಕೆಲಸಗಳನ್ನ ಮಾಡ್ಕೊಳ್ತಾನೆ ಬರ್ತಾ ಇದೆ. ಕಳೆದ ಬಾರಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು, GBA ಎಲೆಕ್ಷನ್ ಆಗ್ಲೇಬೇಕು ಅಂತ ಕೂಡ ಹೇಳಿತ್ತು. ಬಟ್ ಆದ್ರೆ ಈಗ ರಾಜ್ಯದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಸೊ ಹಾಗಾಗಿ ಚುನಾವಣಾ ಅಧಿಕಾರಿಗಳು ಆ ಕಡೆ ಬ್ಯುಸಿ ಆಗಿ ಹೋಗ್ಬಿಟ್ಟಿದ್ದಾರೆ. ಇನ್ನು GBA ಎಲೆಕ್ಷನ್ ಅನ್ನ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಸರ್ಕಾರ ಇದೀಗ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ ಕೇಸ್ ಸುಪ್ರೀಂ ಕೋರ್ಟ್ ಏನಾದ್ರೂ ಈ ಅರ್ಜಿಯನ್ನ ವಜಾ ಮಾಡಿದ್ರೆ ಜುಲೈ 15ರಂದು, ಅಂದ್ರೆ 15ರ ನಂತರ ಚುನಾವಣೆ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಸೊ ಈ ಹಿಂದೆ 2026ರಲ್ಲಿ ವಿಚಾರಣೆಯನ್ನ ಕೂಡ ನಡೆಸಿತ್ತು. ಆಗಸ್ಟ್ 30ರೊಳಗೆ ಪೂರ್ಣಗೊಳಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೂಡ ನೀಡಿತ್ತು. ಬಟ್ ಆದರೆ ಈಗ ಸಿಬ್ಬಂದಿ ಕೊರತೆಯನ್ನ ನೀಡ್ತಾ ಇದೆ ರಾಜ್ಯ ಸರ್ಕಾರ. ಇದನ್ನ ಕೋರ್ಟ್ ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದು ಇರುವಂತಹ ಯಕ್ಷ ಪ್ರಶ್ನೆ.